ಹಲೋ ಡಿಯರ್ ಸ್ಟೂಡೆಂಟ್ಸ್, ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್. ಇವತ್ತಿನ ಈ ವಿಡಿಯೋದಲ್ಲಿ ಅಭ್ಯಾಸ 3.2ರಲ್ಲಿ 6ನೇ ಪ್ರಶ್ನೆಯನ್ನು ಬಿಡಿಸೋಣ. ಏನಿದೆ 6ನೇ ಪ್ರಶ್ನೆ ನೋಡ್ರಿ. 5 ವರ್ಷಗಳ ಬಳಿಕ ಜೇಕಬರ ವಯಸ್ಸು ಅವರ ಮಗನ ವಯಸ್ಸಿಗಿಂತ 3ರಷ್ಟಾಗುತ್ತದೆ. 5 ವರ್ಷಗಳ ಹಿಂದೆ ಜೇಕಬರ ವಯಸ್ಸು ಅವರ ಮಗನ ವಯಸ್ಸಿನ 7ರಷ್ಟಿತ್ತು. ಅವರಿಬ್ಬರ ಈಗಿನ ವಯಸ್ಸು ಎಷ್ಟು ಅಂತ ಕೇಳಿದ್ದಾರೆ. ಹೌದಾ? ಕ್ವಶನ್ ಮೀನಿಂಗ್ ಏನು ನೋಡ್ರಿ. ಜೇಕಬರ ವಯಸ್ಸು 5 ವರ್ಷ ಆದಮೇಲೆ ಏನಾಗುತ್ತಂತ, ಮಗನ ವಯಸ್ಸಿಗಿಂತ 3ರಷ್ಟು ಹೆಚ್ಚಾಗೈತಿ ಅಂತ ಹೇಳ್ತಾರೆ. ಅದಾದಮೇಲೆ 5 ವರ್ಷದ ಹಿಂದೆ ಜೇಕಬರನ ವಯಸ್ಸು ಏನಾಗೈತಂತ, ಮಗನ ವಯಸ್ಸಿನ 7ರಷ್ಟು ಇತ್ತಂತ. ಹಾಗಾದ್ರೆ ಅವರಿಬ್ಬರು ಈಗಿನ ವಯಸ್ಸು ಎಷ್ಟು ಅಂತ ಕ್ಯಾಲ್ಕುಲೇಟ್ ಮಾಡ್ಬೇಕು ನಾವೀಗ. ಹೇಗೆ ಅಂತ ನೋಡ್ರಿ. ಇಲ್ಲಿ ಜೇಕಬನ ಈಗಿನ ವಯಸ್ಸು ಏನಾಗಿರಲಿ, ಎಕ್ಸ್ ಆಗಿರಲಿ ಅಂತ ಅನ್ಕೊಳ್ಳೋಣ. ನೆಕ್ಸ್ಟು ಜೇಕಬನ ಮಗನ ವಯಸ್ಸು ಏನಾಗೈತಿ, ಮಗನ ಈಗಿನ ವಯಸ್ಸು ಏನಾಗಿರಲಿ, ವಾಯ್ ಆಗಿರಲಿ. ಇದು ಗೊತ್ತಲ್ಲ. ನೆಕ್ಸ್ಟ್ ಏನು ಹೇಳಿದ್ದಾರೆ ನೋಡ್ರಿ ಇಲ್ಲಿ ಕ್ವಶನ್ದಾಗ. 5 ವರ್ಷಗಳ ಬಳಿಕ ಜೇಕಬನ ವಯಸ್ಸು ಅವನ ಮಗನ ವಯಸ್ಸಿಗಿಂತ 3ರಷ್ಟಾಗುತ್ತದೆ ಅಂದ್ರೆ ಏನು ನೋಡ್ರಿ. 5 ವರ್ಷಗಳ ಬಳಿಕ ಜೇಕಬನ ವಯಸ್ಸು ಅವರ ಮಗನ ವಯಸ್ಸಿನ 3ರಷ್ಟಿದೆ ಅಂತ ಹೇಳ್ತಾರೆ. 3ರಷ್ಟಾಗುತ್ತದೆ ಮೀನ್ಸ್ 3ರಷ್ಟಿದೆ, ಎರಡು ಒಂದೇ ಮೀನಿಂಗು. ಇದನ್ನು ಸಮೀಕರಣ ರೂಪದಲ್ಲಿ ಹೇಗೆ ಬರಿತೀರಾ ನೋಡ್ರಿ. ಇಲ್ಲಿ ಎಕ್ಸ್ ಅಂದ್ರೆ ಜೇಕಬನ ವಯಸ್ಸು ಅಂತ ಹೇಳಿದ್ದೀನಿ. ಎಕ್ಸಕ್ಕೆ ಏನು ಮಾಡಬೇಕು, 5 ವರ್ಷಗಳ ಬಳಿಕ ಅಂತ ಹೇಳಿದ್ದಾರೆ. 5 ವರ್ಷಗಳ ಬಳಿಕ ಅಂದ್ರೆ ನಾವೇನು ಮಾಡಬೇಕು, ಇದಕ್ಕೆ 5ನ್ನು ಕೂಡಿಸ್ಬೇಕು. ಈಸ್ ಈಕ್ವಲ್ ಟು ಮಗನ ವಯಸ್ಸು ಏನಾಗಿರಲಿ ಅಂತೇಳಿ ನಾನು ವಾಯ್ ಪ್ಲಸ್ ಎಷ್ಟು ವರ್ಷದ ಬಳಿಕ, 5 ವರ್ಷದ ಬಳಿಕ. ಹೌದಾ? ಇಲ್ಲೇನಂತ ಹೇಳಿದ್ದಾರೆ ನೋಡ್ರಿ. ಇಲ್ಲಿ ಅವರ ಮಗನ ವಯಸ್ಸಿನ 3ರಷ್ಟಿದೆ ಅಂದರೆ ಏನು ಮಾಡಬೇಕು, ಮಲ್ಟಿಪ್ಲೈ 3 ಮಾಡಬೇಕು. ಇದಕ್ಕೆ 3ನ್ನು ಗುಣಿಸ್ಬೇಕು. ಅವಾಗ ಏನಾಗುತ್ತೆ, 3 ಇಂಟು ವಾಯ್ ಪ್ಲಸ್ 5 ಆಗುತ್ತೆ. ನೆಕ್ಸ್ಟ್ ಸ್ಟೆಪ್ಪು ಎಕ್ಸ್ ಪ್ಲಸ್ 5 ಈಸ್ ಈಕ್ವಲ್ ಟು 3ನ್ನು ಏನು ಮಾಡಿರಿ, ಇದಕ್ಕೆ ಗುಣಿಸ್ಬಿಡ್ರಿ. 3y ಪ್ಲಸ್ 3 5 15. ಎಕ್ಸ್ ಈ ಪ್ಲಸ್ 3yನ ಏನು ಮಾಡ್ತೀನಿ, LHS ಕಡೆ ಒಯ್ದ್ರೆ ಮೈನಸ್ 3y ಈಸ್ ಈಕ್ವಲ್ ಟು 15 ಪ್ಲಸ್ 5ನ್ನು ಏನು ಮಾಡಿರಿ, RHS ಕಡೆ ಒಯ್ದ್ರೆ -5. ಎಕ್ಸ್ ಮೈನಸ್ 3y ಈಸ್ ಈಕ್ವಲ್ ಟು 15 ಮೈನಸ್ 5 ಎಷ್ಟಾತ, 10. ಹೌದಾ? ಇದಕ್ಕೇನನ್ರಿ, ಸಮೀಕರಣ 1 ಅಂತ ಹೆಸರು ಕೊಡ್ರಿ. ನೆಕ್ಸ್ಟ್ ಏನು ಹೇಳಿದಾರ, 5 ವರ್ಷಗಳ ಹಿಂದೆ ಜೇಕಬರ್ನ ವಯಸ್ಸು ಅವನ ಮಗನ ವಯಸ್ಸಿನ 7ರಷ್ಟಿತ್ತು ಅಂತ ಹೇಳಿದ್ದಾರೆ. ಅಂದರೆ 5 ವರ್ಷಗಳ ಹಿಂದೆ ಜೇಕಬನ ವಯಸ್ಸು ಅವರ ಮಗನ ವಯಸ್ಸಿನ 7ರಷ್ಟಿದೆ. ಮಗನ ವಯಸ್ಸಿನ 7ರಷ್ಟಿತ್ತಂತ. ಇದನ್ನು ಸಮೀಕರಣ ರೂಪದಲ್ಲಿ ಹೇಗೆ ಬರಿತೀರಾ, ಎಕ್ಸ್ ಪ್ಲಸ್ 5. ಹೌದಾ? ಹಿಂದೆ ಅಂತ ಕೊಟ್ಟಿದ್ದಾರೆ. ಹೌದಾ? ಇಲ್ಲಿ ಹಿಂದೆ ಅಂತ ಕೊಟ್ಟಿದ್ದಾರೆ ನೋಡ್ರಿ. ಎಕ್ಸ್ ಮೈನಸ್ 5 ಹಿಂದೆ ಅಂದರೆ ಏನು ಮಾಡಿರಿ, ಮೈನಸ್ ಕಳಿಬೇಕು. ಎಕ್ಸ್ ಮೈನಸ್ 5 ಈಸ್ ಈಕ್ವಲ್ ಟು 7ರಷ್ಟಿದೆ ಅಂತ ಹೇಳಿದ್ದಾರೆ. ಅಂದರೆ 7ನ್ನು ಗುಣಿಸ್ಬೇಕು. ಅದಕ್ಕೆ ಮಗನ ವಯಸ್ಸಿಗೆ 7ನ್ನು ಗುಣಿಸ್ಬೇಕು. y ಮೈನಸ್ 5. ಹೌದಾ? y ಮೈನಸ್ 5. ಇದು ಅರ್ಥ ಐತ್ರಿ ಹೆಂಗೆ ಬರ್ಕೋಬೇಕು ಅನ್ನೋದು. ಎಕ್ಸ್ ಮೈನಸ್ 5 ಈಸ್ ಈಕ್ವಲ್ ಟು 7y ಮೈನಸ್ 7 5 35. ಎಕ್ಸ್
ಈ ಪ್ಲಸ್ 7y ಎಲ್ ಎಚ್ ಎಸ್ ಕಡೆ ಒಯ್ದರೆ ಏನಾಗುತ್ತಾ -7y ಈಸ್ ಈಕ್ವಲ್ ಟು -5 ಆರ್ ಎಚ್ ಎಸ್ ಕಡೆ ಹೋಯ್ದ್ರೆ +5 -35 ಎಕ್ಸ್ -7y ಈಸ್ ಈಕ್ವಲ್ ಟು +5 -35 ಕಳೆದ್ರೆ ಎಷ್ಟಾಗುತ್ತಾ -30. ಇಲ್ಲೇ ಮೈನಸ್ ದೊಡ್ಡ ಸಂಖ್ಯೆ ಮುಂದೆ ಏನಿದೆ ಚಿಹ್ನೆ ಮೈನಸ್. ಇದಕ್ಕೆ ಏನು ಮಾಡಿರಿ ಸಮೀಕರಣ 2 ಅಂತ ಹೆಸರು ಕೊಡ್ರಿ. ಇಲ್ಲಿವರೆಗೂ ಅರ್ಥ ಆಗಿದೆ ಅಲ್ರಿ. ನೆಕ್ಸ್ಟು ಎಕ್ಸ್ ಈಸ್ ಈಕ್ವಲ್ ಟು 7y -30 ಇದನ್ನೇನು ಮಾಡಿರಿ ಸಮೀಕರಣ 2 ಅಂತ ಹೆಸರು ಕೊಡ್ರಿ. ಇದಕ್ಕೆ ಬೇಡ. ಇಲ್ಲಿ ನೋಡ್ರಿ ಈ ಎಕ್ಸ್ ಬೆಲೆಯನ್ನು ಏನು ಮಾಡಿರಿ ಸಮೀಕರಣ 1ರಲ್ಲಿ ಆದೇಶಿಸಿದಾಗ ಏನಾಗುತ್ತೆ ನೋಡ್ರಿ. ಎಕ್ಸ್ ಅನ್ನು ಸಮೀಕರಣ 1ರಲ್ಲಿ ಆದೇಶಿಸಿದಾಗ ಏನಾಗುತ್ತೆ ರೀ ಸಮೀಕರಣ 1 ಏನೈತಿ ಎಕ್ಸ್ -3y ಈಸ್ ಈಕ್ವಲ್ ಟು 10 ಅಂತೈತೆ. ಎಕ್ಸ್ ಬೆಲೆ ಸಿಕ್ಕೈತಿ 7y -30 ಹೌದಾ -3y ಈಸ್ ಈಕ್ವಲ್ ಟು 10. 7yದಾಗ 3y ಕಳೆದ್ರೆ ಎಷ್ಟಾಯ್ತು 7ರಾಗ 3 ಕಳೆದ್ರೆ 4y ಈಸ್ ಈಕ್ವಲ್ ಟು 10. ಈ -30 ಆರ್ ಎಚ್ ಎಸ್ ಕಡೆ ಹೋದ್ರೆ +30. 4y ಈಸ್ ಈಕ್ವಲ್ ಟು 10ಕ್ಕೆ 30 ಕೂಡಿಸಿದ್ರೆ ಎಷ್ಟಾಯ್ತು 40. y ಈಸ್ ಈಕ್ವಲ್ ಟು 40 ಡಿವೈಡೆಡ್ ಬೈ 4. 4 1 4 10 ಹಂಗಾರೆ y ಬೆಲೆ ಎಷ್ಟು ಸಿಕ್ತು ನಮ್ಗೆ y ಈಸ್ ಈಕ್ವಲ್ ಟು 10 ಸಿಕ್ತು. ಹೌದಾ. ಈ 10 ಈ y ಈಸ್ ಈಕ್ವಲ್ ಟು 10 ಸಮೀಕರಣ 2ರಲ್ಲಿ ಆದೇಶಿಸಿದಾಗ ನಮಗೆ ಎಕ್ಸ್ ಬೆಲೆ ಸಿಗುತ್ತಾ ಅದನ್ನು ಹಾಕ್ರಿ. y ಬೆಲೆಯನ್ನು ಸಮೀಕರಣ 2ರಲ್ಲಿ ಆದೇಶಿಸಿದಾಗ ಏನಾಗುತ್ತೆ ನೋಡ್ರಿ. ಸಮೀಕರಣ 2 ಏನೈತಿ ಎಕ್ಸ್ ಈಸ್ ಈಕ್ವಲ್ ಟು 7y -30 ಐತೆ ಹೌದಾ. ಎಕ್ಸ್ ಈಸ್ ಈಕ್ವಲ್ ಟು 7 ಇಂಟು y ಬೆಲೆ ಸಿಕ್ಕೈತಿ 10 10 -30. ಇಲ್ಲಿ ನೋಡ್ರಿ 7 10 70 -30 ಹಾಗಾದರೆ ಎಕ್ಸ್ ಬೆಲೆ ಎಷ್ಟಾಯಿತು 70 30 ಕಳೆದ್ರೆ 40. ಎಕ್ಸ್ ಬೆಲೆ ಎಷ್ಟಾಯ್ತು ರೀ 40. ಇದು 40 ಏನಂದರೆ ಜೇಕಬನ ವಯಸ್ಸು ಹೌದಾ. ಇದು ಜೇಕಬನ ವಯಸ್ಸು. y ಏನಿದು ಮಗನ ವಯಸ್ಸು ಕ್ವಶನ್ದಾಗ ಏನು ಕೇಳಿದಾರೆ ಅವರಿಬ್ಬರ ಈಗಿನ ವಯಸ್ಸು ಎಷ್ಟು ಅಂತ ಕೇಳಿದ್ದಾರೆ. ಹಾಗಾದರೆ ಅವರಿಬ್ಬರ ಈಗಿನ ವಯಸ್ಸು ಎಷ್ಟಾಯ್ತು ಮಗನ ವಯಸ್ಸು 10 ತಂದೆ ವಯಸ್ಸು ಜೇಕಬ್ನ ವಯಸ್ಸು 40. ಆದ್ದರಿಂದ ಜೇಕಬನ ಈಗಿನ ವಯಸ್ಸು 40 ಮಗನ ಈಗಿನ ವಯಸ್ಸು 10. ಇಲ್ಲಿವರೆಗೂ ಅರ್ಥ ಆಗಿದೆ ಅಂತ ಅನ್ಕೋತೀನಿ. ನಿಮಗೇನಾದರೂ ಇದರಲ್ಲಿ ಡೌಟ್ಸ್ ಇದ್ದರೆ ಕಮೆಂಟ್ ಬಾಕ್ಸ್ನಲ್ಲಿ ಕಮೆಂಟ್ ಮಾಡಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್. ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡಲು ಮರಿಬೇಡಿ.